ಹಾಯ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನಾನು ಇವತ್ತೊಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊತಿದ್ದೀನಿ. ಈ ಡ್ರಿಂಕ್ ಮಾಡ್ಕೊಳ್ಳೋದಕ್ಕೆ ಅರ್ಧ ಹೋಲ್ ನಿಂಬೆಹಣ್ಣು, ಅರ್ಧ ಇಂಚು ಶುಂಠಿ, ಅರ್ಧ ಸೌತೆಕಾಯಿನ ಹಚ್ಚಿಟ್ಕೊಂಡಿದ್ದೀನಿ. ಒಂದು ಇಡಿಯಷ್ಟು ಪುದೀನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಪುದೀನ ಬಂದು ಲೋ ಇನ್ ಕ್ಯಾಲರೀಸ್ ಅಂತ ಹೇಳ್ಬೋದು. ಮತ್ತು ಕುಕ್ಕುಂಬರ್ ಸೌತೆಕಾಯಲ್ಲಿ 96% ನೀರಿನ ಅಂಶ ಇರೋದ್ರಿಂದ ಬಾಡಿನ ಎಕ್ಸ್ಟ್ರಾ ಹೈಡ್ರೇಷನ್ ಮಾಡುತ್ತೆ. ಇದೊಂದು ವೆಯ್ಟ್ ಲಾಸ್ ಡ್ರಿಂಕ್ ಅಂತ ಹೇಳ್ಬೋದು ಮತ್ತು ಡಿಟಾಕ್ಸ್ ಮಾಡುತ್ತೆ ಬಾಡಿನ. ಆ್ಯಕ್ಚುಲಿ ಲೆಮನ್ ಬಂದು ಒಂದು ನ್ಯಾಚುರಲ್ ಡಿಟಾಕ್ಸ್ ಡ್ರಿಂಕ್ ಅಂತ ಹೇಳ್ಬೋದು. ಇದು ಬಾಡಿನ ಕ್ಲೆನ್ಸ್ ಮಾಡಿ ಟಾಕ್ಸಿನ್ಸ್ನ ಫ್ಲಶ್ ಔಟ್ ಮಾಡುತ್ತೆ ಮತ್ತು ಡೈಜೆಷನ್ನ ಕ್ಲಿಯರ್ ಮಾಡುತ್ತೆ. ಸೊ ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಮಿಲೆಟ್ ಬಿಸಿಬೇಳೆಭಾತ್ ಮಾಡ್ಕೊಂಡಿದ್ದೆ. ಇದು ಮಾಡೋದಕ್ಕೆ ನೀವು 4 ಅವರ್ಗೂ ಮುಂಚೆನೇ ಮಿಲೆಟ್ಸ್ ನೆನೆಸಿಟ್ಕೊಳ್ಳಿ. ಹಂಗೆ ತೊಗರಿಬೇಳೆ ಕೂಡ. ಈಗ ನಾನು ಇದರಲ್ಲಿ ತರಕಾರಿ ಹಚ್ಚಿಟ್ಕೊಂಡಿದ್ದೀನಿ. ಕ್ಯಾರೆಟು, ಹುಳ್ಳಿಕಾಯಿ, ಕ್ಯಾಪ್ಸಿಕಮ್ಮು, ಬಟಾಣಿ, ಆಲೂಗಡ್ಡೆ ಮತ್ತು ಗೆಡ್ಡೆಕೋಸು ಹಚ್ಚಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಟೊಮ್ಯಾಟೊ, ಈರುಳ್ಳಿ, ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇದೆಲ್ಲ ಹಾಕಿ ಎಣ್ಣೆ ಹಾಕಿ ಬಾಡಿಸ್ಕೊಬೇಕು. ಸೊ ಆ್ಯಕ್ಚುಲಿ ಮಿಲೆಟ್ಸಲ್ಲಿ ನಿಮಗೆ 309 ಕ್ಯಾಲರೀಸ್ ಸಿಗುತ್ತೆ. ಇದರಲ್ಲಿ ಸೋಡಿಯಮ್ಮು, ಕಾರ್ಬೋಹೈಡ್ರೇಟು, ಫೈಬರು ಮತ್ತು ಪ್ರೋಟೀನ್, ಐರನ್ ರಿಚ್ ಆಗಿರುತ್ತೆ. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ ಕೂಡ ಸೇರಿಸ್ಕೊತಿದ್ದೀನಿ. ಇದರಲ್ಲಿ ಜಾಸ್ತಿ ತರಕಾರಿ ಯೂಸ್ ಮಾಡೋದ್ರಿಂದ ಈ ಡಿಶಲ್ಲಿ ಪ್ರೋಟೀನ್ ರಿಚ್ ಆಗಿರುತ್ತೆ. ಯಾಕಂದರೆ ತರಕಾರಿಯಲ್ಲಿ ತುಂಬ ಪ್ರೋಟೀನ್ ಇರುತ್ತೆ, ಫೈಬರು ಮತ್ತು ನಿಮ್ಗೆ ಯಾವ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಬೇಕಾದರೂ ಇದರಲ್ಲಿ ಸಿಗ್ಬೋದು. ಸೊ ನಾನಿಲ್ಲಿ ತೊಗರಿಬೇಳೆ ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನಾನು ಬಿಸಿಬೇಳೆಭಾತ್ ಪೌಡರ್ಗೆ ಸ್ವಲ್ಪ ಉಳ್ಳಗಡ್ಲೆ ಮತ್ತು ಒಣಮೆಣಸಿನ್ಕಾಯಿ, ಹುಣಸೆಹಣ್ಣು, ಒಂದು ಟೊಮ್ಯಾಟೊ ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಿದ್ದೀನಿ. ಆ್ಯಕ್ಚುಲಿ ಮಿಲೆಟ್ಸಲ್ಲಿ ನಿಮಗೆ ನ್ಯೂಟ್ರಿಷನ್ ಹೈ ಇರುತ್ತೆ ಮತ್ತು ಡಯಟರಿ ಫೈಬರ್ ಕೂಡ ಇರುತ್ತೆ. ಇದು ನಿಮಗೆ ಒಂದು ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಅಂತ ಹೇಳ್ಬೋದು. ಇದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಫೈಟೋಕೆಮಿಕಲ್ ಇರುತ್ತೆ. ಸೊ ಇದಾಗುತ್ತೆ. ಈಗ ಬಿಸಿಬೇಳೆಭಾತ್ 3 ವಿಷಲ್ ಆದಮೇಲೆ ಬಿಸಿಬೇಳೆಭಾತ್ ರೆಡಿ ಆಗಿದೆ. ಸೊ ನಾನು ಇದ್ರ ಜೊತೆಗೆ ಸೋರೆಕಾಯಿ ಪಲ್ಯ ಮಾಡ್ಕೊತಿದ್ದೀನಿ. ಸೋರೆಕಾಯಿ ಹಚ್ಚಿ ಬೇಯಿಸ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಮತ್ತು ಕಡಲೆಬೀಜನ ಹುರಿದು ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಸೋರೆಕಾಯಲ್ಲಿ ನಿಮಗೆ ನ್ಯೂಟ್ರಿಯೆಂಟು ರಿಚ್ ಆಗಿರುತ್ತೆ. ಇದರಲ್ಲಿ ವಿಟಮಿನ್ ಸಿ ಮತ್ತು ಕೆ ಇರುತ್ತೆ. ಇದರಲ್ಲಿ ಮಿನರಲ್ಸು ಲೈಕ್ ಕ್ಯಾಲ್ಶಿಯಮ್ಮು, ಐರನ್ನು, ಜಿಂಕು ಇರುತ್ತೆ. ಇದು ನಿಮಗೆ ಆ್ಯಕ್ಚುಲಿ ಬೋವೆಲ್ ಮೂಮೆಂಟ್ಸ್ನ ಪ್ರಮೋಟ್ ಮಾಡಿ ಸ್ಟೋನ್ಸ ಬ್ರೇಕ್ ಮಾಡುತ್ತೆ. ಸೊ ನಾನಿಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಬಾಡಿಸ್ಕೊಂಡು ಸೋರೆಕಾಯಿನೂ ಹಾಕ್ಕೊಂಡು ಇಲ್ಲಿ ಪೌಡರ್ ಮಾಡಿಟ್ಕೊಂಡಿರುವಂತಹ ಕಡಲೆ ಬೀಜನ ಹಾಕಿ ಸೇರಿಸಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ಸೋರೆಕಾಯಿ ಪಲ್ಯ ರೆಡಿ ಆಗಿದೆ. ಸೊ ಇದಾಗಿರುತ್ತೆ ನಂದು ಇವತ್ತಿನ ಮಿನಿ ಬ್ಲಾಗ್. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನೊಂದು ಪ್ಲೇಟ್ಸ್ಗೆ ಬಿಸಿಬೇಳೆಭಾತ್, ಸೋರೆಕಾಯಿ ಪಲ್ಯ, ಕ್ಯಾರೆಟ್, ಸೌತೆಕಾಯಿ, ಕ್ಯಾಬೇಜ್ ಮತ್ತು ಡೇಟ್ಸ್ ತೊಗೊಂಡಿದ್ದೀನಿ. ಬಾಯ್.